ಹಲೋ ರಾಣೆಬೆನ್ನೂರು ಮಂದಿ, ಇದು ಡೇ 39 ಆಫ್ 365 ಡೇಸ್ ಮಿನಿ ವ್ಲಾಗ್ ಚಾಲೆಂಜ್. ಬೆಳಗ್ಗೆ ಎದ್ದು ರೆಡಿಯಾಗಿ ಒಂದು ಮೀಶೋ ಆರ್ಡ್ರ್ ಬಂದಿತ್ತಂತಂದು ಪ್ಯಾಕ್ ಮಾಡಿಕೊಂಡು ಅದನ್ನು ಕೊಟ್ರಾತಂತಂದು ತೊಗೊಂಡು ಹೊಂಟೆ. ಹೋಗಿ ಮೊದಲು ಫಸ್ಟ್ ಟಿಫನ್ ಮಾಡಿದೆ. ಟಿಫನ್ ಮಾಡಿಕೊಂಡು ಅಲ್ಲಿಂದ ಮೊಟ್ಟೆಬೆನ್ನೂರಿಗೆ ಹೋಗ್ಬೇಕಿತ್ತು. ನಾ ಹೇಳಿದ್ನಲ್ಲ, ಒಂದು ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ಲಿಕ್ಕತ್ತೀವಿ. ಆದಷ್ಟು ಬೇಗ ಅದು ಕಂಪ್ಲೀಟ್ ಆದಮೇಲೆ ಹೇಳ್ತೇನೆ ನಿಮಗೂ. ಆಲ್ಮೋಸ್ಟ್ ಒಂದು 2 to 3 hours ಆಯ್ತು, ಅರ್ಧ ಕಂಪ್ಲೀಟ್ ಆಗಕ್ಕೆ. ಅದನ್ನು ಮುಗಿಸ್ಕೊಂಡು ವಾಪಸ್ ಊರಿಗೆ ಬಂದ್ವಿ. ಊರಿಗೆ ಬಂದಮೇಲೆ ಅದು ಮೀಶೋ ಪಾರ್ಸಲ್ ಕೊಡಬೇಕಿತ್ತಲ್ಲ, ಅದನ್ನು ಕೊಟ್ಟು ಮನೆಗೆ ಹೋದೆ. ಮನೆಗೆ ಬರೋ ಅಷ್ಟೊತ್ತಿಗೆ ಆಲ್ರೆಡಿ 3 ಗಂಟೆ ಏನೋ ಆಗಿತ್ತು. ಫುಲ್ ಸುಸ್ತಾಗಿತ್ತು ಅಂದ್ರೆ ರೆಸ್ಟ್ ಮಾಡಿದೆ. ಸಾಯಂಕಾಲ ಮತ್ತು ನಮ್ಮ ಅಪ್ಪಾಜಿ ಹಾಲು ತೊಗೊಂಬ ಅಂತಂದ್ರು. ಹಾಲು ತೊಗೊಂಬಂದು ಕೊಟ್ಟು ನಮ್ಮ ಮಾವ ಕಾರ್ ತೊಗೊಂಡು ಹೋಗಿದ್ನಲ್ಲ, ವಾಪಸ್ ಬಂದಿದ್ದ. ಬಾ ಅಂದ, ಮತ್ತು ಅದಕ್ಕೆ ಆ್ಯಕ್ಟಿವಾ ತೊಗೊಂಡೋಗಿ ನಮ್ಮ ಅಜ್ಜಿ ಮನೆ ಹತ್ರ ಇಟ್ಟು ನನ್ನ ಕಾರ್ ತೊಗೊಂಡು ವಾಪಸ್ ಮನೆ ಕಡೆ ಬಂದೆ. ವರ್ಕ್ ಸ್ಟಾರ್ಟ್ ಆಗಿತ್ತು. 9 ಗಂಟೆಗೆ ಒಂದು ಮೀಟಿಂಗ್ ಇತ್ತು. ನಾನು ಮನೆಗೆ ಬಂದು ಕುತ್ಕೊಂಡಿದ್ದೆ ವರ್ಕ್ ಮಾಡ್ಕೊತ. 8:45ಗೆ ಮೀಟಿಂಗ್ ಕ್ಯಾನ್ಸಲ್ ಮಾಡಿದ್ರು. ಯಾಕಂದ್ರೆ ಆಲ್ರೆಡಿ ರಿಪೋರ್ಟ್ ನಾನು ಶೇರ್ ಮಾಡಿದ್ದೆ. ಸೊ ಮೀಟಿಂಗ್ ಅವಶ್ಯಕತೆ ಇರಲಿಲ್ಲ. ಮೀಟಿಂಗ್ ಇದ್ದಿದ್ದೆ ರಿಪೋರ್ಟ್ ಶೇರ್ ಮಾಡೋಕ್ಕೋಸ್ಕರ, ಬಟ್ ಮಾಡಿದ್ದಕ್ಕೆ ಅವರು ಕ್ಯಾನ್ಸಲ್ ಮಾಡಿದರು. ಮತ್ತು ಅಲ್ಲಿಂದ ಊಟಕ್ಕೆ ಹೋದ್ವಿ. ನಾವು ಇವತ್ತು ಹೋಗಿದ್ದು ನಂದಿ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ. ಇದು IDFC ಬ್ಯಾಂಕ್ ಎದುರಿಗೈತಿ, ಹೊಸದಾಗಿ ಓಪನ್ ಆಗೈತಿ. ಮೊನ್ನೆ 13ನೇ ತಾರೀಕೇನೋ ಓಪನ್ ಮಾಡ್ಯಾರಂತ. ನಾವು ಹೋಗಿ ಫಸ್ಟ್ ಆರ್ಡರ್ ಮಾಡಿದ್ದು ಮಸಾಲ ಪಾಪಡ್. ಟೇಸ್ಟ್ ಚೆನ್ನಾಗಿತ್ತು. ಅದಾದಮೇಲೆ ಅವ್ರದ್ದೊಂದು ಸ್ಪೆಷಲ್ ಡಿಶ್ ವೆಜ್ ಮಿಕ್ಸ್ ಕಡಾಯಿ ಹಿಂಗೇನೋ ಹೇಳಿದರು. ತಂದೂರಿ ರೋಟಿ ತೊಗೊಂಡಿದ್ವಿ. ಆಮೇಲೆ ಒಂದು ರೈಸ್ ಮತ್ತು ಕರ್ಡ್ ತೊಗೊಂಡ್ವಿ, ಯಾಕಂದರೆ ರೋಟಿ ಫುಲ್ ದೊಡ್ಡ ಸೈಜ್ ಇತ್ತು. ಟೇಸ್ಟ್ ಮಾತ್ರ ಚೆನ್ನಾಗೈತಿ. ಒಂದು ಸಲ ಮಸ್ಟ್ ಟ್ರೈ ಮಾಡೋಕ್ಕೆ ಬೇಕು ನೀವು. ಅಲ್ಲಿಂದ ವಾಪಸ್ ಮನೆಗೆ ಬಂದು ಸ್ವಲ್ಪ ಹೊತ್ತು ವರ್ಕ್ ಮುಗಿಸ್ಕೊಂಡು ಮಲ್ಕೊಂಡೆ. ಸೊ ಇವತ್ತಿನ ಬ್ಲಾಗ್ನಾಗ ಇಷ್ಟ ಫ್ರೆಂಡ್ಸ್. ಬಾಯ್.